ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಇಂಪಾರ್ಟೆಂಟಾಗಿ ಎಕ್ಸಾಮ್ಗೆ ಯಾವುದಾದ್ರು ಕ್ವಶನ್ ಕೇಳ್ಬೋದು, ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ ಇಲ್ಲಿ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಅಷ್ಟೇ ನಾನು ಶೇರ್ ಮಾಡ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ನು, which of the following material has nearly zero temperature coefficient of resistance ಅಂತ ಇದೆ. ಝೀರೋ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಯಾವುದು ಅಂತ ಇಲ್ಲಿ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಮ್ಯಾಂಗನೀನ್ ಅಂತ ಕೊಟ್ಟಿದ್ದಾರೆ, ಪೋರ್ಸೆಲೇನ್ ಅಂತ ಕೊಟ್ಟಿದ್ದಾರೆ, ಕಾರ್ಬನ್ ಕೊಟ್ಟಿದ್ದಾರೆ, ಕಾಪರ್ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಈ ಒಂದು ಝೀರೋ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಯಾವುದು ಅಂತ ಅಂದರೆ ಲಾಸ್ಟ್ ಇಯರ್ BMRCL ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಕೇಳಿದ್ರು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮ್ಯಾಂಗನೀನ್ ಆಗುತ್ತೆ. ಆನ್ಸರ್ ಏನು ಅಂತಂದರೆ ಮ್ಯಾಂಗನೀನ್ ಬಂದ್ಬಿಟ್ಟು ಝೀರೋ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ನು, ದ SI ಯೂನಿಟ್ ಆಫ್ ಪವರ್ ಈಸ್ ಅಂತ ಕೇಳಿದರೆ SI ಯೂನಿಟ್ದು ಪವರು ಲಾಸ್ಟ್ ಟೈಮು ರಾಂಗ್ ಆಗಿ ಹೇಳಿದೆ. ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ. SI ಯೂನಿಟ್ ಆಫ್ ಪವರ್ ಯಾವುದು ಅಂತ ಅಂದರೆ ವ್ಯಾಟ್ ಆಗುತ್ತೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಹೆನ್ರಿ, ಕುಲಂಬೋ, ನೆಕ್ಸ್ಟು ವ್ಯಾಟ್ ಅವರು, ವ್ಯಾಟ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವ್ಯಾಟ್ ಆಗುತ್ತೆ. ನೆಕ್ಸ್ಟು ಎಲೆಕ್ಟ್ರಿಕ್ ಪ್ರೆಷರ್ ಈಸ್ ಆಲ್ಸೋ ಕಾಲ್ಡ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಪ್ರೆಷರ್ನ ಏನಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಪ್ರೆಷರ್ ಈಸ್ ಆಲ್ಸೋ ಕಾಲ್ಡ್ ರೆಸಿಸ್ಟೆನ್ಸ್ ಅಂತನಾ, ಪವರ್ ಅಂತನಾ, ವೋಲ್ಟೇಜ್ ಅಂತನಾ, ಎನರ್ಜಿ ಅಂತನಾ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ಪ್ರೆಷರ್ ಈಸ್ ಆಲ್ಸೋ ಕಾಲ್ಡ್ ಏನು ಅಂತಂದರೆ ವೋಲ್ಟೇಜ್ ಆಗುತ್ತೆ. ಎಲೆಕ್ಟ್ರಿಕ್ ಪ್ರೆಷರ್ ಈಸ್ ಆಲ್ಸೋ ಕಾಲ್ಡ್ ವೋಲ್ಟೇಜ್. ನೆಕ್ಸ್ಟ್ ಒನ್ನು, ದ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಆಫರ್ ಎ ಲೋ ರೆಸಿಸ್ಟೆನ್ಸ್ ಆರ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಡೆಫಿನೇಷನ್ ಇಲ್ಲಿ ಕೊಟ್ಬಿಟ್ಟು ಆಪ್ಷನ್ ನೋಡೋಣ. ಇನ್ಸುಲೇಟರ್, ಇಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಮತ್ತು ಕಂಡಕ್ಟರ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಡೆಫಿನೇಷನ್ನು ಯಾವ ಒಂದು ಡೆಫಿನೇಷನ್ ಆಗುತ್ತೆ? ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಕಂಡಕ್ಟರ್ಸ್ ಆಗುತ್ತೆ. ಈ ಒಂದು ಡೆಫಿನೇಷನ್ ಬಂದ್ಬಿಟ್ಟು ಕಂಡಕ್ಟರ್ಸ್ದು ಡೆಫಿನೇಷನ್ ಆಗುತ್ತೆ. ನೆಕ್ಸ್ಟ್ ಒನ್ನು, ಔಟ್ ಆಫ್ ದ ಫಾಲೋಯಿಂಗ್ ವಿಚ್ ಈಸ್ ಆನ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿರೋದ್ರಲ್ಲಿ ಯಾವುದು ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಒಂದು ಕ್ವಶನ್ ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಕಾಪರ್ ಅಂತ ಕೊಟ್ಟಿದ್ದಾರೆ, ಗೋಲ್ಡ್ ಅಂತ ಕೊಟ್ಟಿದ್ದಾರೆ, ಸಿಲ್ವರ್ ಅಂತ ಕೊಟ್ಟಿದ್ದಾರೆ, ಪೇಪರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಇಷ್ಟು 4 ಆಪ್ಷನ್ ಅಲ್ಲಿ ಯಾವುದು ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಪೇಪರ್ ಇಸ್ ಎ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗುತ್ತೆ. ಪೇಪರ್ ಬಂದ್ಬಿಟ್ಟು ಅದು ಏನು ಅಂತ ಅಂದರೆ ಇನ್ಸುಲೇಟಿಂಗ್ ಮೆಟೀರಿಯಲ್. ಆನ್ಸರ್ ಇಸ್ ಪೇಪರ್ ಆಗುತ್ತೆ. ಸೊ ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ಡ್ಯೂ ಟು ವಿಚ್ ಈಸ್ ಪಾಸಸ್ ಕರೆಂಟ್ ಈಸ್ ಕಾಲ್ಡ್ ಅಂತ ಕೇಳಿದರೆ. ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ಡ್ಯೂ ಟು ವಿಚ್ ಇಟ್ ಪಾಸಸ್ ಕರೆಂಟ್ ಈಸ್ ಕಾಲ್ಡ್ ಅಂತ ಕೇಳಿದರೆ. ಸೊ ಈ ಒಂದು ಕ್ವಶನ್ಗೆ 4 ಆಪ್ಷನ್ನು ರೆಸಿಸ್ಟೆನ್ಸ್, ರಿಲಕ್ಟೆನ್ಸ್, ಕಂಡಕ್ಟೆನ್ಸ್, ಇಂಡಕ್ಟೆನ್ಸ್ ಅಂತ 4 ಆಪ್ಷನ್ ಅಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಂಡಕ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ನು, ಕಂಡಕ್ಟೆನ್ಸ್ ಈಸ್ ರೆಸಿಪ್ರೋಕಲ್ ಹಾಫ್ ಅಂತ ಕ್ವಶನ್ ಕೇಳಿದ್ದಾರೆ. ಕಂಡಕ್ಟೆನ್ಸ್ ರೆಸಿಪ್ರೋಕಲ್ ಏನಾಗುತ್ತೆ ಅಂತ ಈ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರೆಸಿಸ್ಟೆನ್ಸು, ಇಂಡಕ್ಟೆನ್ಸು, ರಿಲಕ್ಟೆನ್ಸು ಮತ್ತು ಕೆಪಾಸಿಟೆನ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕಂಡಕ್ಟೆನ್ಸ್ದು ರೆಸಿಪ್ರೋಕಲ್ ಏನು ಅಂತ ಅಂದರೆ ಆನ್ಸರ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಕಂಡಕ್ಟೆನ್ಸ್ ಇಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ವೆರಿ ಇಂಪಾರ್ಟೆಂಟ್ ಆನ್ಸರ್. ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಆಸ್ ಎ ನೆಗೆಟಿವ್ ಟೆಂಪರೇಚರ್ ಕೋ ಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಯಾವುದು ಒಂದು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಯಾವುದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅಂತ ಕೇಳಿದರೆ ಇಲ್ಲಿ ಕಾಪರ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ಕಾರ್ಬನ್ ಕೊಟ್ಟಿದ್ದಾರೆ ಮತ್ತು ಬ್ರಾಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕಾರ್ಬನ್. ಆನ್ಸರ್ ಇಸ್ ಕಾರ್ಬನ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ನು, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ಅಂತ ಕೊಟ್ಟಿದ್ದಾರೆ. ಈ ಒಂದು ಓಮ್ಸ್ ಲಾ ಯಾವುದಕ್ಕೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಯಾವುದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂತ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನೋಡೋಣ. ವಾಕ್ಯೂಮ್ ಟ್ಯೂಬ್ಸ್, ಕಾರ್ಬನ್ ರೆಸಿಸ್ಟರ್ಸ್, ಹೈ ವೋಲ್ಟೇಜ್ ಸರ್ಕ್ಯೂಟ್ಸ್ ವಿತ್ ಲೋ ಕರೆಂಟ್ ಡೆನ್ಸಿಟೀಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಟು ವ್ಯಾಕ್ಯೂಮ್ ಟ್ಯೂಬ್ಸ್. ಆನ್ಸರ್ ಇಸ್ ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಈ ಒಂದು ಓಮ್ಸ್ ಲಾ ಅಪ್ಲೈ ಆಗೋಲ್ಲ. ನೆಕ್ಸ್ಟ್ ಒನ್ನು, ಲಾಸ್ಟ್ ಒಂದು ವಿಡಿಯೋದಲ್ಲಿ ಈ ಒಂದು ಕ್ವಶನ್ ಹೇಳಿದೆ, ಮತ್ತು ಈ ಕ್ವಶನ್ ಇಲ್ಲಿ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರಲ್ಲಿ ರಿಪೀಟ್ ಆಗಿದೆ. ವಿಚ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ವಿಚ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವುದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಐರನ್, ಸಿಲ್ವರ್, ಕಾಪರ್ ಮತ್ತು ಕಾರ್ಬನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿಲ್ವರ್ ಆಗುತ್ತೆ. ಸಿಲ್ವರ್ ಒಂದು ಬೆಸ್ಟ್ ಎಲೆಕ್ಟ್ರಿಸಿಟಿ ಕಂಡಕ್ಟರ್ ಆಗುತ್ತೆ. ಯಾವುದು ಅಂತ ಅಂದರೆ ಸಿಲ್ವರ್.
ನೆಕ್ಸ್ಟು ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಆಂಪೇರ್ ಸೆಕೆಂಡ್ ಕುಡ್ ಬಿ ದ ಯೂನಿಟ್ ಆಫ್ ಅಂತ ಕೇಳಿದ್ದಾರೆ. ಈ ಒಂದು ಆಂಪೇರ್ ಸೆಕೆಂಡ್ ಬಂದ್ಬಿಟ್ಟು ಯಾವ್ದು ಯೂನಿಟ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ನು ರಿಲಕ್ಟೆನ್ಸು, ಚಾರ್ಜು, ಪವರು, ಎನರ್ಜಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಆಂಪೇರ್ ಸೆಕೆಂಡ್ ಬಂದ್ಬಿಟ್ಟು ಈ ಒಂದು ಚಾರ್ಜ್ದು ಯೂನಿಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆನ್ಸರ್ ಏನು ಅಂತಂದ್ರೆ ಚಾರ್ಜ್ ಆಗುತ್ತೆ. ವೇರಿಸ್ಟರ್ಸ್ ಆರ್ ಅಂತ ಕೇಳಿದರೆ ಈ ಒಂದು ವೇರಿಸ್ಟರ್ಸ್ ಆರ್ ಅಂತ ಅಂದ್ರೆ ಆಪ್ಷನ್ ಇನ್ಸುಲೇಟರ್ಸ್, ನಾನ್ ಲೀನಿಯರ್ ರೆಸಿಸ್ಟರ್ಸ್, ಕಾರ್ಬನ್ ರೆಸಿಸ್ಟರ್ಸ್, ನೆಕ್ಸ್ಟ್ ರೆಸಿಸ್ಟರ್ಸ್ ವಿತ್ 0 ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವೇರಿಸ್ಟರ್ಸ್ ಏನು ಅಂತ ಅಂದ್ರೆ ನಾನ್ ಲೀನಿಯರ್ ರೆಸಿಸ್ಟರ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ವೇರಿಸ್ಟರ್ ನಾನ್ ಲೀನಿಯರ್ ರೆಸಿಸ್ಟರ್ಸ್. ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಯಾವ್ದ ಫಂಕ್ಷನ್ ಆಫ್ ಅಂತ ಕೇಳಿದರೆ ಈ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಫಂಕ್ಷನ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು 4 ಆಪ್ಷನ್ ಅಲ್ಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ದು ಫಂಕ್ಷನ್ ಏನು ಅಂತ ಇಲ್ಲಿ ನಾವು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನ್ ನೋಡೋಣ. ಪ್ರಿವೆಂಟಿಂಗ್ ಎ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ಕಂಡಕ್ಟಿಂಗ್ ವೈರ್ಸ್ ಅಂತ ಫಸ್ಟ್ ಆಪ್ಷನ್ ಇದೆ. ಸೆಕೆಂಡು ಪ್ರಿವೆಂಟಿಂಗ್ ಆನ್ ಓಪನ್ ಸರ್ಕ್ಯೂಟ್ ಬಿಟ್ವೀನ್ ದ ವೋಲ್ಟೇಜ್ ಸೋರ್ಸ್ ಅಂಡ್ ದ ಲೋಡ್ ಅಂತ ಇದೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕಂಡಕ್ಟಿಂಗ್ ವೆರಿ ಲಾರ್ಜ್ ಕರೆಂಟ್ಸ್ ಅಂತ ಇದೆ. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಸ್ಟೋರಿಂಗ್ ವೆರಿ ಹೈ ಕರೆಂಟ್ಸ್ ಅಂತ ಇದೆ. ಈ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಫಂಕ್ಷನ್ ಏನು ಅಂತ ಅಂದ್ರೆ ಆಪ್ಷನ್ ಬಿ ಪ್ರಿವೆಂಟಿಂಗ್ ಆನ್ ಓಪನ್ ಸರ್ಕ್ಯೂಟ್ ಬಿಟ್ವೀನ್ ದ ವೋಲ್ಟೇಜ್ ಸೋರ್ಸ್ ಅಂಡ್ ದ ಲೋಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಪ್ರಿವೆಂಟಿಂಗ್ ಆನ್ ಓಪನ್ ಸರ್ಕ್ಯೂಟ್ ಬಿಟ್ವೀನ್ ದ ವೋಲ್ಟೇಜ್ ಸೋರ್ಸ್ ಅಂಡ್ ದ ಲೋಡ್ ಈ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ದು ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್ ವೋಲ್ಟೇಜ್ ಡಿಪೆಂಡೆಂಟ್ ರೆಜಿಸ್ಟರ್ಸ್ ಆರ್ ಯೂಶುವಲಿ ಮೇಡ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಈ ಒಂದು ವೋಲ್ಟೇಜ್ ಡಿಪೆಂಡೆಂಟ್ ರೆಜಿಸ್ಟರ್ಸ್ ಆರ್ ಯೂಶುವಲಿ ಮೇಡ್ ಫ್ರಮ್ ಆನ್ಸರ್ ಚಾರ್ಕೋಲ್ ಅಂತ ಕೊಟ್ಟಿದ್ದಾರೆ, ಸಿಲಿಕಾನ್ ಕಾರ್ಬೈಡ್ ಅಂತ ಕೊಟ್ಟಿದ್ದಾರೆ, ನೈಕ್ರೋಮ್ ಅಂತ ಕೊಟ್ಟಿದ್ದಾರೆ, ಗ್ರಾಫೈಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಒಂದು ಸಿಲಿಕಾನ್ ಕಾರ್ಬೈಡ್ ಇಂದ ಈ ಒಂದು ವೋಲ್ಟೇಜ್ ಡಿಪೆಂಡೆಂಟ್ ರೆಜಿಸ್ಟರ್ಸ್ ನ ಮಾಡಿರ್ತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ವೋಲ್ಟೇಜ್ ಡಿಪೆಂಡೆಂಟ್ ರೆಜಿಸ್ಟರ್ಸ್ ಆರ್ ಯೂಸ್ಡ್ ಅಂತ ಕೇಳಿದ್ದಾರೆ. ಈ ಒಂದು ವೋಲ್ಟೇಜ್ ಡಿಪೆಂಡೆಂಟ್ ರೆಜಿಸ್ಟರ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಫಾರ್ ಇಂಡಕ್ಟಿವ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡ್ತಾರ, ಸರ್ಪ್ರೈಸ್ ಸರ್ಜಸ್ ಅಲ್ಲಿ ಯೂಸ್ ಮಾಡ್ತಾರ, ನೆಕ್ಸ್ಟ್ ಹೀಟಿಂಗ್ ಎಲಿಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರ, ನೆಕ್ಸ್ಟ್ ಕರೆಂಟ್ ಸ್ಟೆಬಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತಾರ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋನ ಫಾರ್ ಇಂಡಕ್ಟಿವ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಅಂತ ಅಂದ್ರೆ ಇಂಡಕ್ಟಿವ್ ಸರ್ಕ್ಯೂಟ್ಸ್ ಅಲ್ಲಿ ಈ ಒಂದು ವಿಡಿಯೋನ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಕಿರ್ಚಾಫ್ ಕರೆಂಟ್ ಲಾ ಸ್ಟೇಟ್ಸ್ ದಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಿರ್ಚಾಫ್ ಕರೆಂಟ್ ಲಾದು ಸ್ಟೇಟ್ಮೆಂಟ್ಸ್ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ನೆಟ್ ಕರೆಂಟ್ ಫ್ಲೋ ಅಟ್ ದ ಜಂಕ್ಷನ್ ಇಸ್ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ಮೀಟಿಂಗ್ ಅಟ್ ದ ಜಂಕ್ಷನ್ ಇಸ್ 0 ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ನೋ ಕರೆಂಟ್ ಕ್ಯಾನ್ ಲೀವ್ ದ ಜಂಕ್ಷನ್ ವಿತೌಟ್ ಸಮ್ ಕರೆಂಟ್ ಎಂಟರಿಂಗ್ ಇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಸಮ್ ಆಫ್ ಕರೆಂಟ್ಸ್ ಮೀಟಿಂಗ್ ಅಟ್ ದ ಜಂಕ್ಷನ್ ಇಸ್ 0 ಅಂತ ಕೊಟ್ಟಿದ್ದಾರೆ. ಈ ಒಂದು 4 ಆಪ್ಷನ್ ನಲ್ಲಿ ಕಿರ್ಚಾಫ್ ಕರೆಂಟ್ ಲಾ ಅಂದ್ರೆ KCLದು ಕರೆಂಟ್ ಲಾದು ಸ್ಟೇಟ್ಮೆಂಟ್ಸ್ ಏನು ಅಂತ ಅಂದ್ರೆ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ಮೀಟಿಂಗ್ ಅಟ್ ದ ಜಂಕ್ಷನ್ ಇಸ್ 0 ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ಮೀಟಿಂಗ್ ಅಟ್ ದ ಜಂಕ್ಷನ್ ಇಸ್ 0. ನೆಕ್ಸ್ಟ್ ಒನ್ ಅಕಾರ್ಡಿಂಗ್ ಟು ಕಿರ್ಚಾಫ್ ವೋಲ್ಟೇಜ್ ಲಾದಲ್ಲಿ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ಹೈಯರ್ ಡ್ರಾಪ್ಸ್ ಅಂಡ್ EMFs ಇಸ್ ಎನಿ ಕ್ಲೋಸ್ಡ್ ಲೂಪ್ ಆಫ್ ಎ ನೆಟ್ವರ್ಕ್ ಈಸ್ ಆಲ್ವೇಸ್ ಏನು ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ನೆಗೆಟಿವ್ ಅಂತ ಕೊಟ್ಟಿದ್ದಾರೆ, ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಡಿಟರ್ಮೈನ್ಡ್ ಬೈ ಬ್ಯಾಟರಿ EMF ಅಂತ ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. ಈ ಒಂದು ಕಿರ್ಚಾಫ್ ವೋಲ್ಟೇಜ್ ಲಾದು ಆಲ್ವೇಸ್ ನೆಟ್ವರ್ಕ್ ಏನಿರುತ್ತೆ ಅಂತ ಅಂದ್ರೆ 0 ಇರುತ್ತೆ. ಕ್ಲೋಸ್ಡ್ ಲೂಪ್ ಆಫ್ ಎ ನೆಟ್ವರ್ಕ್ ಇಸ್ ಆಲ್ವೇಸ್ 0. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ 0. ನೆಕ್ಸ್ಟ್ ಒನ್ ಕಿರ್ಚಾಫ್ ವೋಲ್ಟೇಜ್ ಲಾ ಈಸ್ ರಿಲೇಟೆಡ್ ಟು ಅಂತ ಕೇಳಿದರೆ ಯಾವ ವೋಲ್ಟೇಜ್ ಲಾ ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಈ ಒಂದು ಆಪ್ಷನ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಜಂಕ್ಷನ್ ಕರೆಂಟ್ಸ್, ಆಪ್ಷನ್ ಬಿ ಬ್ಯಾಟರಿ EMFs, ಆಪ್ಷನ್ ಸಿ ಹೈಯರ್ ಡ್ರಾಪ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ ಅಂತ ಕೊಟ್ಟಿದ್ದಾರೆ. ಕಿರ್ಚಾಫ್ ವೋಲ್ಟೇಜ್ ಲಾ ಬಂದ್ಬಿಟ್ಟು ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಬೋತ್ ಬಿ ಅಂಡ್ ಸಿ ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಬೋತ್ ಬಿ ಅಂಡ್ ಸಿ ಅಂತ ಅಂದ್ರೆ ಬ್ಯಾಟರಿ EMFs ಮತ್ತೆ ಹೈಯರ್ ಡ್ರಾಪ್ಸ್ಗೆ. ಇನ್ನು ಸೂಪರ್ ಪೊಸಿಷನ್ ಥಿಯರಮ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ದ ಸರ್ಕ್ಯೂಟ್ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಸೂಪರ್ ಪೊಸಿಷನ್ ಥಿಯರಮ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಟು ಸರ್ಕ್ಯೂಟ್ಸ್ ಹ್ಯಾವಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ರೆಸಿಸ್ಟಿವ್ ಎಲಿಮೆಂಟ್ಸ್ ಪ್ಯಾಸಿವ್ ಎಲಿಮೆಂಟ್ಸ್, ನಾನ್ ಲೀನಿಯರ್ ಎಲಿಮೆಂಟ್ಸ್ ಮತ್ತು ಲೀನಿಯರ್ ಬೈಲ್ಯಾಟರಲ್ ಎಲಿಮೆಂಟ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಸೂಪರ್ ಆನ್ಸರ್ ಬಂದ್ಬಿಟ್ಟು ಸೂಪರ್ ಥಿಯರಮ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ದ ಸರ್ಕ್ಯೂಟ್ ಹ್ಯಾವಿಂಗ್ ಲೀನಿಯರ್ ಬೈಲ್ಯಾಟರಲ್ ಎಲಿಮೆಂಟ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇದೊಂದು ಸೂಪರ್ ಥಿಯರಮ್ ಬಂದ್ಬಿಟ್ಟು ಲೀನಿಯರ್ ಬೈಲ್ಯಾಟರಲ್ ಎಲಿಮೆಂಟ್ಸ್. ಒನ್
ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಮಸ್ಟ್ ಬಿ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ರೆಸಿಸ್ಟರ್ ಕೊಟ್ಟಿದ್ದಾರೆ, ಇನ್ಸುಲೇಟರ್ ಕೊಟ್ಟಿದ್ದಾರೆ, ಗುಡ್ ಕಂಡಕ್ಟರ್ ಕೊಟ್ಟಿದ್ದಾರೆ, ಸೆಮಿ ಕಂಡಕ್ಟರ್ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಮಸ್ಟ್ ಬಿ ಏನಾಗುತ್ತೆ ಅಂತ ಅಂದರೆ ಇನ್ಸುಲೇಟರ್. ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಮಸ್ಟ್ ಬಿ ಇನ್ಸುಲೇಟರ್. ಆನ್ಸರ್ ಇಸ್ ಬಿ ಇನ್ಸುಲೇಟರ್. ನೆಕ್ಸ್ಟ್ ಯಾನ್ ಎಲೆಕ್ಟ್ರೋಲಿಟಿಕ್ ಕೆಪಾಸಿಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. DC ಓನ್ಲಿ, AC ಓನ್ಲಿ, ಬೋತ್ DC ಆಸ್ ವೆಲ್ ಆಸ್ AC ಅಂತ ಕೊಟ್ಟಿದ್ದಾರೆ. ಈ ಒಂದು ಎಲೆಕ್ಟ್ರಿಕ್ ಕೆಪಾಸಿಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ DC ಓನ್ಲಿ. ಆನ್ಸರ್ ಆಪ್ಷನ್ ಎ DC ಓನ್ಲಿ ಅಂತ. ಡೈರೆಕ್ಟ್ ಕರೆಂಟ್ ಓನ್ಲಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು ಕೆಪಾಸಿಟರ್ ಕನ್ಸಿಸ್ಟ್ಸ್ ಆಫ್ ಅಂತ ಕೇಳಿದ್ದಾರೆ. ಕೆಪಾಸಿಟರ್ ಕನ್ಸಿಸ್ಟ್ಸ್ ಆಫ್ ಅಂತ ಅಂದರೆ ಯಾವ ಈ ಕೆಪಾಸಿಟರ್ ಅಲ್ಲಿ ಏನು ಇರುತ್ತೆ ಅಂತ ಅಂದರೆ ಆಪ್ಷನ್ ಎ 2 ಇನ್ಸುಲೇಟರ್ಸ್ ಸೆಪರೇಟೆಡ್ ಬೈ ಎ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 2 ಕಂಡಕ್ಟರ್ಸ್ ಸೆಪರೇಟೆಡ್ ಬೈ ಆನ್ ಇನ್ಸುಲೇಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ 2 ಇನ್ಸುಲೇಟರ್ಸ್ ಓನ್ಲಿ. ಆಪ್ಷನ್ ಡಿ 2 ಕಂಡಕ್ಟರ್ಸ್ ಓನ್ಲಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಒಂದು ಕೆಪಾಸಿಟರ್ ಕನ್ಸಿಸ್ಟ್ಸ್ ಆಫ್ 2 ಕಂಡಕ್ಟರ್ಸ್ ಸೆಪರೇಟೆಡ್ ಬೈ ಆನ್ ಇನ್ಸುಲೇಟರ್ ಆಗುತ್ತೆ. 2 ಕಂಡಕ್ಟರ್ಸ್ ಸೆಪರೇಟೆಡ್ ಬೈ ಆನ್ ಇನ್ಸುಲೇಟರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಒನ್ನು ಎ ಗ್ಯಾಂಗ್ ಕಂಡೆನ್ಸರ್ ಈಸ್ ಎ ಅಂತ ಕೊಟ್ಟಿದ್ದಾರೆ. ಎ ಗ್ಯಾಂಗ್ ಕಂಡೆನ್ಸರ್ ಈಸ್ ಎ ಆಪ್ಷನ್ ಪೋಲರೈಸ್ಡ್ ಕೆಪಾಸಿಟರ್, ವೇರಿಯಬಲ್ ಕೆಪಾಸಿಟರ್, ಸಿರಾಮಿಕ್ ಕೆಪಾಸಿಟರ್, ನೆಕ್ಸ್ಟ್ ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಗ್ಯಾಂಗ್ ಕಂಡೆನ್ಸರ್ ಏನು ಅಂತ ಅಂದ್ರೆ ಎ ಗ್ಯಾಂಗ್ ಕಂಡೆನ್ಸರ್ ಈಸ್ ಎ ವೇರಿಯಬಲ್ ಕೆಪಾಸಿಟರ್ ಆಗುತ್ತೆ. ಆನ್ಸರ್ ಬಿ ಇಸ್ ರೈಟ್ ಆನ್ಸರ್. ಅನ್ನು ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಇಸ್ ಅಂತ ಕೇಳಿದ್ದಾರೆ. ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಏನು ಅಂತ ಅಂದ್ರೆ ಆನ್ಸರ್ ಬಂದ್ಬಿಟ್ಟು ಫ್ಯಾರೆಡ್ ಆಗುತ್ತೆ. ಈ ಒಂದು ಕೆಪಾಸಿಟೆನ್ಸ್ ಯೂನಿಟ್ ಏನಂತ ಅಂದ್ರೆ ಫ್ಯಾರೆಡ್. ದ ಪ್ರಾಪರ್ಟಿ ಆಫ್ ಎ ಕೆಪಾಸಿಟರ್ ಟು ಸ್ಟೋರ್ ಎಲೆಕ್ಟ್ರಿಸಿಟಿ ಈಸ್ ಕಾಲ್ಡ್ ಇಟ್ಸ್ ಅಂತ ಕೇಳಿದ್ದಾರೆ. ಯಾವುದ್ರದ್ದು ಡೆಫಿನೇಷನ್ ಅಂತ ಕೇಳಿದ್ದಾರೆ. ದ ಪ್ರಾಪರ್ಟಿ ಆಫ್ ಎ ಕೆಪಾಸಿಟರ್ ಟು ಸ್ಟೋರ್ ಎಲೆಕ್ಟ್ರಿಸಿಟಿ ಇಸ್ ಕಾಲ್ಡ್ ಇಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕೆಪಾಸಿಟೆನ್ಸ್, ಚಾರ್ಜ್, ಎನರ್ಜಿ, ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಚಾರ್ಜ್ ಇದೊಂದು ಡೆಫಿನೇಷನ್ ಆಗುತ್ತೆ. ದ ಪ್ರಾಪರ್ಟಿ ಆಫ್ ಎ ಕೆಪಾಸಿಟರ್ ಟು ಸ್ಟೋರ್ ಎಲೆಕ್ಟ್ರಿಸಿಟಿ ಇಸ್ ಕಾಲ್ಡ್ ಚಾರ್ಜ್. ಆನ್ಸರ್ ಸಿ ಇಸ್ ರೈಟ್ ಆನ್ಸರ್. The bridge used for the measurement of the value of the capacitance is called ಅಂತ ಕೇಳಿದ್ದಾರೆ. ಕ್ವಶನ್ ಬಂದ್ಬಿಟ್ಟು ದ ಬ್ರಿಡ್ಜ್ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ದ ಕೆಪಾಸಿಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಒಂದು ಬ್ರಿಡ್ಜ್ ಅಲ್ಲಿ ನ ಮೆಜರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಒಂದು ಬ್ರಿಡ್ಜ್ ಅಲ್ಲಿ ಕೆಪಾಸಿಟೆನ್ಸ್ನ ಮೆಜರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ನು ವೈನ್ಸ್ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ, ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ, ಶಿಯರಿಂಗ್ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏಸ್ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ವೈನ್ಸ್ ಬ್ರಿಡ್ಜ್ ಆಗುತ್ತೆ. ಈ ಒಂದು ವೈನ್ಸ್ ಬ್ರಿಡ್ಜ್ ಅಲ್ಲಿ ಕೆಪಾಸಿಟೆನ್ಸ್ನ ಮೆಜರ್ ಮಾಡ್ತಾರೆ. ಇಂಪಾರ್ಟೆಂಟ್. ಈ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ರೆಸಿಪ್ರೋಕಲ್ ಆಫ್ ಪರ್ಮಿಯಬಿಲಿಟಿ ಇಸ್ ಅಂತ ಕೊಟ್ಟಿದ್ದಾರೆ. ರೆಸಿಪ್ರೋಕಲ್ ಆಫ್ ಪರ್ಮಿಯಬಿಲಿಟಿದು ಏನು ಅಂತ ಕೇಳಿದರೆ ಇದು ಆನ್ಸರು ರಿಲೆಕ್ಟಿವಿಟಿ ಇದೆ, ಸಸೆಪ್ಟೆಬಿಲಿಟಿ ಅಂತ ಇದೆ, ಪರ್ಮಿಟಿವಿಟಿ ಅಂತ ಇದೆ, ಕಂಡಕ್ಟೆನ್ಸ್ ಅಂತ ಇದೆ. ಈ ಒಂದು ರೆಸಿಪ್ರೋಕಲ್ ಆಫ್ ಪರ್ಮಿಯಬಿಲಿಟಿದು ಆನ್ಸರ್ ಬಂದ್ಬಿಟ್ಟು ರಿಲೆಕ್ಟಿವಿಟಿ ಆಗುತ್ತೆ. ಆನ್ಸರ್ ಏನು ಅಂತ ಅಂದರೆ ರಿಲೆಕ್ಟಿವಿಟಿ ಆನ್ಸರ್. ನೆಕ್ಸ್ಟ್ ಒನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಡೆನ್ಸಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಡೆನ್ಸಿಟಿದ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ವೇಬರ್ಸ್ ಕೊಟ್ಟಿದ್ದಾರೆ, ಲೂಮೆನ್ಸ್ ಕೊಟ್ಟಿದ್ದಾರೆ, ಟೆಸ್ಲಾ ಅಂತ ಕೊಟ್ಟಿದ್ದಾರೆ, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಟೆಸ್ಲಾ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಯಾವುದಕ್ಕೆ ಈ ಒಂದು ಯೂನಿಟ್ ಅಂತ ಅಂದರೆ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಡೆನ್ಸಿಟಿಗೆ ಈ ಒಂದು ಯೂನಿಟ್ ಟೆಸ್ಲಾ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಟೆಸ್ಲಾ is a unit of magnetic flux density. Answer C is right answer. ನೆಕ್ಸ್ಟ್ ಒನ್ನು ದ ಫಾರ್ಮ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್ ಅಂತ ಕೇಳಿದರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೇಳೋ ಚಾನ್ಸಸ್ ಇದೆ. ದ ಫಾರ್ಮ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಕೇಳಿದರೆ ಫಾರ್ಮ್ ಫ್ಯಾಕ್ಟರ್ದು ರೇಷಿಯೋ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಪೀಕ್ ವ್ಯಾಲ್ಯೂ ಟು RMS ವ್ಯಾಲ್ಯೂ ಅಂತ ಇದೆ. ಆಪ್ಷನ್ ಬಿ RMS ವ್ಯಾಲ್ಯೂಸ್ ಟು ಅವರೇಜ್ ವ್ಯಾಲ್ಯೂ ಅಂತ ಇದೆ. ಆಪ್ಷನ್ ಸಿ ಅವರೇಜ್ ವ್ಯಾಲ್ಯೂ ಟು RMS ವ್ಯಾಲ್ಯೂ ಅಂತ ಇದೆ. ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಫಾರ್ಮ್ ಫ್ಯಾಕ್ಟರ್ದು ರೇಷಿಯೋ ಏನು ಅಂತ ಅಂದರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. RMS ವ್ಯಾಲ್ಯೂ ಟು ಅವರೇಜ್ ವ್ಯಾಲ್ಯೂ. ಆನ್ಸರ್ ಏನು ಅಂತ ಅಂದರೆ ಆಪ್ಷನ್ ಬಿ. ದ ಪೀರಿಯಡ್ ಆಫ್ ಎ ಸೈನ್ ವೇವ್ ಈಸ್ ಡ್ಯಾಶ್ ಸೆಕೆಂಡ್ಸ್, ಇಟ್ಸ್ ಫ್ರೀಕ್ವೆನ್ಸಿ ಇಸ್ ಅಂತ ಕೇಳಿದ್ದಾರೆ. ಈ ಒಂದು ಪೀರಿಯಡ್ ಆಫ್ ಎ ಸೈನ್ ವೇವ್ದು ಫ್ರೀಕ್ವೆನ್ಸಿ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು 20 ಹರ್ಟ್ಸ್ ಕೊಟ್ಟಿದ್ದಾರೆ, 30 ಹರ್ಟ್ಸ್ ಕೊಟ್ಟಿದ್ದಾರೆ, 40 ಹರ್ಟ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸೈನ್ ವೇವ್ದು ಫ್ರೀಕ್ವೆನ್ಸಿ ಏನು ಅಂತ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 50 ಹರ್ಟ್ಸ್ ಆಗುತ್ತೆ ಈ ಒಂದು ಸೈನ್ ವೇವ್ದು ಫ್ರೀಕ್ವೆನ್ಸಿ.
ಬಂದ್ಬಿಟ್ಟು 50 ಹರ್ಟ್ಸ್. ವೆರಿ ನೆಕ್ಸ್ಟ್ ಒಂದು ಫಾರ್ಮ್ ಫ್ಯಾಕ್ಟರ್ ಫಾರ್ ಎ ಸೈನ್ ವೇವ್ ಇಸ್ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಫಾರ್ಮ್ ಫ್ಯಾಕ್ಟರ್ ಅಲ್ಲಿ ಸೈನ್ ವೇವ್ದು ವ್ಯಾಲ್ಯೂ ಏನು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ 1.414 ಅಂತ ಕೊಟ್ಟಿದ್ದಾರೆ, 0.707 ಅಂತ ಕೊಟ್ಟಿದ್ದಾರೆ, 1.11 ಅಂತ ಕೊಟ್ಟಿದ್ದಾರೆ, 0.637 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಫಾರ್ಮ್ ಫ್ಯಾಕ್ಟರ್ ಅಲ್ಲಿ ಸೈನ್ ವೇವ್ದು ವ್ಯಾಲ್ಯೂ ಬಂದ್ಬಿಟ್ಟು ಆನ್ಸರ್ ಸಿ 1.11 ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ 1.11. ಇಲ್ಲಿ ಒಂದು ಕ್ವಶನ್ ಇದೆ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ BMRCL ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ ಕೇಳಿದ್ರು. ಇನ್ ಎ ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್ ದ ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಈ ಒಂದು ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅಲ್ಲಿ ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಮಿನಿಮಮ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇಂಪೆಡೆನ್ಸ್ ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್ ಅಲ್ಲಿ ಇಂಪೆಡೆನ್ಸ್ ಏನಿರುತ್ತೆ ಅಂತ ಅಂದ್ರೆ ಮಿನಿಮಮ್ ಇರುತ್ತೆ. ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್ ಮಿನಿಮಮ್. ನೆಕ್ಸ್ಟ್ ಒನ್ ದ ಪವರ್ ಫ್ಯಾಕ್ಟರ್ ಅಟ್ ರೆಸೊನೆನ್ಸ್ ಇನ್ RLC ಪ್ಯಾರಲಲ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಈ ಒಂದು RLC ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಪವರ್ ಫ್ಯಾಕ್ಟರ್ ಅಟ್ ರೆಸೊನೆನ್ಸ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ 0 ಕೊಟ್ಟಿದ್ದಾರೆ, 0.08 ಲ್ಯಾಗಿಂಗ್ ಅಂತ ಕೊಟ್ಟಿದ್ದಾರೆ, 0.8 ಲೀಡಿಂಗ್ ಅಂತ ಕೊಟ್ಟಿದ್ದಾರೆ, ಯೂನಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಫ್ಯಾಕ್ಟರ್ ಏನಾಗುತ್ತೆ RLC ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಅಂತ ಅಂದ್ರೆ ಆಪ್ಷನ್ ಡಿ ಯೂನಿಟಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಆಪ್ಷನ್ ಡಿ ಯೂನಿಟಿ. ಅಲ್ಲ ಫ್ರೆಂಡ್ಸ್, ನಾನು ಇಲ್ಲಿವರೆಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸೆಲೆಕ್ಟೆಡ್ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಯಾವುದು ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗುತ್ತೆ ಆ ಒಂದು ಕ್ವಶನ್ನ ಇಲ್ಲಿ ತಗೊಂಡು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.